ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ಈ ರೀತಿಯಾದಂತ ರೌಂಡ್ ಬೀಡ್ ನ ಬಳಸ್ಕೊಂಡು ಕ್ರೋಶಾ ಕುಚ್ಚು ಡಿಸೈನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡನ್ನ ತಗೊಂಡಿದ್ದೀನಿ. 11 ನಂಬರ್ ತಗೊಂಡ್ರು ಕೂಡ ನಡೆಯುತ್ತೆ. ಹಾಗೆ 6 ಎಳೆ ದಾರನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಸೂಜಿನ ಹಾಕಿ ದಾರನ ಬ್ಯಾಕ್ ಸೈಡ್ ಇಂದ ಫ್ರಂಟ್ ಸೈಡ್ ಎಳ್ಕೊಂಡು ದಾರನ ಮೇಲೆ ತಿಳ್ಕೊಳ್ಬೇಕು. ಅದನ್ನ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಅಂತ ಕರಿತೀವಿ. ಒಂದು ಲಾಕ್ ಆದ್ಮೇಲೆ ಈ ರೀತಿ ದಾರನ ಮೇಲೆ ತಿಳ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ನೀವು ಯಾವ ಡಿಸೈನ್ ಬೇಕಾದ್ರೂ ತಗೊಳ್ಬೋದು. ಸೊ ಈ ರೀತಿ ಬಿಗ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಸ್ ಲೈನ್ ಅಲ್ಲಿ ಬೀಡ್ಸ್ ನ ಯೂಸ್ ಮಾಡುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ನ ಮಾಡ್ಕೊಳ್ಬೇಕು. ಸೊ ಬಟ್ಟೆಗೆ ಲಾಕ್ ಆದ್ಮೇಲೆ ಇನ್ನೊಂದ್ಸಲ ದಾರನ ಮೇಲೆ ತಿಳ್ಕೊಂಡು ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನಾವು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ರಿಂಕಲ್ಸ್ ಬರುತ್ತೆ ಅಥವಾ ತುಂಬಾ ಏನ್ ಹೇಳೋದು ನೆರಿಗೆ ಬಂದ್ಬಿಡುತ್ತೆ ಅಥವಾ ತುಂಬಾ ಟೈಟ್ ಆಗ್ಬಿಡುತ್ತೆ ಡಿಸೈನು, ಹಾಗೂ ಆಗುತ್ತೆ. ಸೊ ಅದಾದ್ಮೇಲೆ 6 ಚೈನ್ ಹಾಕೊಳ್ತೇನೆ. ಫಸ್ಟಿಗೆ 2 ಬೀಡು, ಅದಾದ ನಂತರ 6 ಚೈನ್ ಹಾಕೊಂಡು ಸ್ವಲ್ಪ ಹಿಂದಕ್ಕೆ ಅಂದ್ರೆ 5 ಚೈನ್ ಹಾಕೊಂಡ್ರೆ ಗ್ಯಾಪ್ ಬರುತ್ತಲ್ಲ ಅಷ್ಟಕ್ಕೆ ಅಂದಾಜಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಚಿಕ್ಕದಾಗಿ ಆರ್ಚ್ ಬರ್ಬೇಕು, ಸ್ವಲ್ಪ ಲೂಸ್ ಆಗಿದ್ರೆ ಸಾಕು. ನೋಡಿ ಇಷ್ಟಿರ್ಬೇಕು ನೋಡಿ, ತುಂಬಾ ಲೂಸ್ ಆಗೂ ಇಲ್ಲ. 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಮಾಡ್ಕೊಂಡು ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ನ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಲಾಕ್ ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಬೀಡ್ ನ ಯೂಸ್ ಮಾಡ್ತೀವಿ. ಅದಾದ ನಂತರ ಪ್ರತಿ ಸಲ 3 ಬೀಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಫಸ್ಟ್ 2 ಬೀಡು, ಅದಾದ ನಂತರ 6 ಚೈನು, ಅದಾದ ನಂತರ 3 ಬೀಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬೀಡ್ ಲಾಕ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 6 ಚೈನ್ ಹಾಕೊಳ್ಳೋದು, 5 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಮಾತ್ರ 2 ಬೀಡು. ಸೊ ಮಿಡ್ಲ್ ಅಲ್ಲೆಲ್ಲ 3 ಬೀಡ್ಸ್ ಬರ್ಬೇಕಾಗತ್ತೆ. 3 ಬೀಡ್ಸ್ ಆದ್ಮೇಲೆ ನೋಡಿ ಮತ್ತೆ ನಾನು 6 ಚೈನ್ ನ ಹಾಕೊಳ್ತಾ ಇದ್ದೀನಿ. 6 ಚೈನ್ ಹಾಕೊಂಡು 5 ಚೈನ್ ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಹಿಂದಕ್ಕೆ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ದಾರದ ಮೇಲೆ ಕೇಳ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡ್ತೇನೆ, ಬೀಡ್ ಲಾಕ್. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಇದೇ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ 2 ಬೀಡು, 6 ಚೈನು, 3 ಬೀಡು, 6 ಚೈನು, ಮತ್ತೆ 3 ಬೀಡ್. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಬೀಡ್ಸ್ ಬರಬೇಕು. ಲಾಸ್ಟ್ ಅಲ್ಲಿ ನಾನಿಲ್ಲಿ 3 ಚೈನ್ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೇಮ್ ಕಲರ್ ಥ್ರೆಡ್ ನಾನಿಲ್ಲಿ 6 ಎಳೆ ದಾರನ ಗಂಟು ಹಾಕೊಂಡಿದೀನಿ. ಈಗ ಅದನ್ನ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಮಾಡ್ಕೊಂಡು ಈಗ ಇಲ್ಲಿಂದ 5 ಅಥವಾ 6 ಚೈನ್ ನಿಮ್ಗೆ ಎಷ್ಟು ಇಡ್ಸುತ್ತೆ ಬೀಡ್ ಸುತ್ತ ಬರುತ್ತೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೈನ್ ನ ಹಾಕೊಂಡು ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 6 ಚೈನ್ ನ ಹಾಕೊಂಡು ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಇಲ್ಲಿಗೆ ನಾವು ಕುಚ್ಚು ಕಟ್ಟೋದಿಕ್ಕಿರೋದ್ರಿಂದ ಸ್ವಲ್ಪ ಲೂಸ್ ಆಗಿ ಬರೋ ತರ ನೀವು ಚೈನ್ ಗಳನ್ನ ಹಾಕೊಳ್ಬೇಕಾಗುತ್ತೆ. ತುಂಬಾ ಟೈಟ್ ಆಗಿ ಹಾಕೊಂಡ್ರೆ ಕುಚ್ಚು ಕಟ್ಟೋದಿಕ್ ಆಗಲ್ಲ. ಸೊ ಇಲ್ಲಿಗೆ ಲಾಕ್ ಆದ್ಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ನ ಹಾಕಿ ದಾರನ ಎಳ್ಕೊಂಡ್ರೆ 4 ದಾರ ಇರುತ್ತೆ ನೀಡಲ್ ಮೇಲೆ. 2ಕ್ಕೆ1, 2ಕ್ಕೆ 1, 2ಕ್ಕೆ 1 ಮಾಡ್ಕೊಳ್ಬೇಕು. ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ನೋಡಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡೆ, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದ್ರೆ 4 ದಾರಗಳಿರ್ತದೆ. 2 ಸೇರಿ 1 ಮಾಡ್ಬೇಕು. ಅದಾದ ನಂತರ 2 ಸೇರಿ 1 ಮಾಡ್ಬೇಕು.
ಲಾಸ್ಟ್ ಅಲ್ಲಿ ಈ 2 ದಾರನ ಸೇರಿ ಒಂದು ಮಾಡ್ಬೇಕು. ಸೊ ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ದಾರನ ಎಳ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಮತ್ತೆ ಮಾಡ್ಕೊಳ್ತೇನೆ, 2ಕ್ಕೆ 1, 2ಕ್ಕೆ 1, 2ಕ್ಕೆ 1. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶಾ, 2 ಸಲ ದಾರನ ಸುತ್ಕೊಂಡ್ರೆ ಅದನ್ನ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಸೊ ಇದೇ ರೀತಿ 7 ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್. ಸೊ ನೋಡಿ, ಲೆಂತ್ ಬಂದು ನೀಟಾಗಿ ಬರಬೇಕು. ನಮ್ಗೆ ಬೀಡ್ ಪಕ್ಕ ಎಷ್ಟು ಲೆಂತ್ ಇದೆಯೋ 6 ಚೈನ್ ಆರ್ಚ್ ಇಂದ ಅಷ್ಟು ಲೆಂತ್ಗೆ ನಾವು ಟ್ರಿಪಲ್ ಕ್ರೋಶಾನ ಮಾಡ್ಕೋಬೇಕು. 7 ಟ್ರಿಪಲ್ ಕ್ರೋಶ ಆದ್ಮೇಲೆ ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ ಟ್ರಿಪಲ್ ಕ್ರೋಶಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಗ್ಯಾಪ್ ಬಂದ್ಬಿಡುತ್ತೆ ಬೀಡ್ ಲಾಕ್ ಮಾಡಿದ್ರೆ. ಬೀಡ್ ನ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಟ್ರಿಪಲ್ ಕ್ರೋಶನ ಮಾಡೋದು. ಇದೇ ರೀತಿ ಬೀಡ್ ಆದ್ಮೇಲೆ 7 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. 2ಕ್ಕೆ 1, 2ಕ್ಕೆ 1, 2ಕ್ಕೆ 1. ಇದೇ ರೀತಿ 7 ಟ್ರಿಪಲ್ ಕ್ರೋಶಾ, ಒಂದು ಸ್ಮಾಲ್ ಬೀಡ್, ಅದಾದ ನಂತರ 7 ಟ್ರಿಪಲ್ ಕ್ರೋಶಾ. ನೋಡಿ, 7 ಟ್ರಿಪಲ್ ಕ್ರೋಶಾ ಆದ್ಮೇಲೆ ಒಂದು ಬಿಗ್ ಬೀಡ್ ಆದ್ಮೇಲೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇಷ್ಟೇ ಸಿಂಪಲ್ ಇದೆ ಡಿಸೈನು, ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ. ಇದಾದ್ಮೇಲೆ ಮತ್ತೆ 5 ಅಥವಾ 6 ಅಥವಾ 7 ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ನಾ ಇಲ್ಲಿ 6 ಚೈನ್ ನ ಹಾಕೊಂಡು ಒಂದು ಬೀಡ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಲಾಕ್ ಮಾಡ್ಕೊಳ್ತೇವೆ. ಈ ಗ್ಯಾಪ್ ಅಲ್ಲಿ ನಿಮ್ಗೆ ಕುಚ್ಚು ಕಟ್ಟೋದ್ರಿಂದ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಗ್ಯಾಪ್ ನೋಡ್ಕೊಂಡು ಚೈನ್ ಗಳನ್ನ ಹಾಕೊಳ್ಳಿ. ಇದರಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಇಟ್ಕೊಂಡು ಸೂಜಿ ಮೇಲೆ 4 ದಾರಗಳಿರ್ತವೆ. 2 ದಾರ ಸೇರಿ 1 ಮಾಡ್ಬೇಕು, ಅದಾದ ನಂತರ 2 ದಾರ ಸೇರಿ 1, ಲಾಸ್ಟ್ 2 ದಾರ ಸೇರಿ 1. ಸೊ ಇದೇ ರೀತಿ ಟ್ರಿಪಲ್ ಕ್ರೋಶಗಳೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ 7 ಟ್ರಿಪಲ್ ಕ್ರೋಶ ಮಾಡ್ಬೇಕು, ಅದಾದ ನಂತರ ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ 7 ಟ್ರಿಪಲ್ ಕ್ರೋಶ ಮಾಡ್ಬೇಕು. ಈಗ ನಿಮ್ಗೆ ಮಧ್ಯದಲ್ಲಿ ಬೀಡ್ ಬೇಡ ಅಂತ ಇದ್ದಲ್ಲಿ ಕಂಟಿನ್ಯೂಸ್ ಆಗಿ 14 ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಹೋದ್ರು ಕೂಡ ಆಗುತ್ತೆ. ಸೊ ನೋಡಿ, ಇದಾದ್ಮೇಲೆ ಒಂದು ಬೀಡ್ ಆದ್ಮೇಲೆ ಲಾಕ್ ಎಲ್ಲಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಷ್ಟೇ ಡಿಸೈನು, ತುಂಬಾ ಈಸಿ ಇದೆ. ಬರೀ ಬೀಡ್ಸ್ ನೇ ಯೂಸ್ ಮಾಡೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ, ಇಲ್ಲಿ ಲಾಕ್ ಆದ್ಮೇಲೆ ಮತ್ತೆ 6 ಅಥವಾ 7 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್ ಆದ್ಮೇಲೆ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಲ್ ಆಗಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ 120ರಿಂದ 157 ದಾರನ ಕುಚ್ಚು ಕಟ್ಕೊಳ್ಬಹುದು. ನಾನಿಲ್ಲಿ 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ನೋಡಿ, ತುಂಬಾ ಸಿಂಪಲ್ ಆಗಿ ನೀಟಾಗಿ ಬರುತ್ತೆ ಫಿನಿಶಿಂಗು. ನೀವು ಸೆಮಿ ಬ್ರೈಡಲ್ ಸ್ಯಾರೀಸ್ ಕೂಡ ಈ ಡಿಸೈನ್ ಟ್ರೈ ಮಾಡ್ಬೋದು. ಸೊ ಈ ಡಿಸೈನ್ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.